ಬಿಜೆಪಿ ಪಾದಯಾತ್ರೆ ಮೂಲಕ ವಿಧಾನಸೌಧದಿಂದ ರಾಜಭವನಕ್ಕೆ ಹೊರಟಿದೆ. ಬಿಜೆಪಿ ನಾಯಕರ ನಿಯೋಗ ಈಗ ಪಾದಯಾತ್ರೆಯಲ್ಲಿ ಹೊರಟಿರುವಂಥದ್ದು. ನಾವಾಗಲೇ ಹೇಳ್ತಾ ಇದ್ವಿ, ಬಹುತೇಕ ಅವರು ಪಾದಯಾತ್ರೆ ಮೂಲಕನೇ ಹೋಗ್ತಾರೆ ಅಂತ. ಯಾಕಂದರೆ ಒಂದು ಹತ್ತಿರದಲ್ಲೂ ಇದೆ, ಮತ್ತೊಂದು ಕಡೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಾಜಭವನಕ್ಕೆ ಪಾದಯಾತ್ರೆ ಮೂಲಕನೇ ಹೋಗ್ತಾರೆ ಅಂತ ನಾವು ಟಿವಿನ ಅಂದಾಜು ಮಾಡಿತ್ತು. ಅದರಂತೆ ಈಗ ಯಡಿಯೂರಪ್ಪ ಮತ್ತು ಅವರ ನಾಯಕರ ನಿಯೋಗ ಪಾದಯಾತ್ರೆ ಮೂಲಕ ಇದೀಗ ಹೊರಟಿದ್ದಾರೆ. ರಾಜಭವನದತ್ತ ಈಗ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೈಯಲ್ಲಿ ಪ್ಲಕಾರ್ಡ್ಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಹೊರಟಿದ್ದಾರೆ. ಗೂಂಡಾವರ್ತನೆಯ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. BS ಯಡಿಯೂರಪ್ಪ, ಈಶ್ವರಪ್ಪ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸುನಿಲ್ ಕುಮಾರ್ ಇವರೆಲ್ಲ ಕಾಣಿಸ್ತಾ ಇದ್ದಾರೆ ದೃಶ್ಯಗಳಲ್ಲಿ. ನಾವೀಗ ಗಮನಿಸ್ತಾ ಇದ್ದೀವಿ, ಇಲ್ಲಿ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ಗವರ್ನರ್ ಬಳಿಗೆ ತೆರಳಿರುವಂಥದ್ದು. KS ಈಶ್ವರಪ್ಪ ಇದ್ದಾರೆ, ಗೋವಿಂದ್ ಕಾರಜೋಳ ಇದ್ದಾರೆ, ಯಡಿಯೂರಪ್ಪ ಅವರಿದ್ದಾರೆ, ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸುನಿಲ್ ಕುಮಾರ್, ಎಲ್ಲ ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಾರೆ. ಈಗ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಶಾಸಕರಿಗೆ ರಕ್ಷಣೆ ಕೊಡಿ ಅನ್ನುವಂತ ಮನವಿಯನ್ನು ಸಲ್ಲಿಸ್ತಾ ಇದೆ. ಸರ್, ಈಗ ನಿಮ್ಮ ಸರ್ಕಾರದ ಬಗ್ಗೆ ನಂಬಿಕೆ ಅಲ್ವಾ, ಹೇಗೆ? ಸರ್, ಈಗ ನೀವು ಮಾತಾಡಿ ಸರ್, ಸರ್ಕಾರದ ಬಗ್ಗೆ ಏನ್ ನಂಬಿಕೆ ಇಲ್ವಾ, ಅಥವಾ ಯಾಕೆ ಶಾಸಕರಿಗೆ ರಕ್ಷಣೆ ಸಿಗ್ತಾ ಇಲ್ವಾ, ಏನು? ಅಲ್ಲೇ ಹೇಳ್ತೀವಿ ಸರ್, ಇಲ್ಲ ರಾಜ್ಯಪಾಲ ನಿಯೋಗವನ್ನು ಹೋಗ್ತಾ ಇದ್ದೀರಿ ನೀವು, ಏನು ಯಾವ ಕಾರಣಕ್ಕೆ? ಶಾಸಕರ ಮನೆ ಮೇಲೆ ಗುಂಡಾಗಿರಿ ಮಾಡಿದ್ದಕ್ಕನ್ನ ಖಂಡಿಸಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಗುಂಡಾ ರಾಜ್ಯ ಆಗ್ತಾ ಇದೆ, ಗುಂಡಾ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೀತಿದೆ, ಅದನ್ನ ಖಂಡಿಸ್ತಾ ಇದ್ದೀವಿ. ಈಗ ಹಾಗಿದ್ರೆ ಇಷ್ಟು ನಿನ್ನೆಯೂ ಕೂಡ CM ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು ಯಾವ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂಥದ್ದು. ಇದು ಸದ್ಯ ಬಿಜೆಪಿಯ ನಾಯಕರ ಅಭಿಪ್ರಾಯ. ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ಸಿದ್ಧರಿಲ್ಲ. ಆದ್ರೆ ಆಡಿಯೋ ಬಾಂಬ್ನಿಂದ ತತ್ತರಿಸಿ ಹೋಗಿದ್ದರಿಂದ ಬಿಜೆಪಿಗೆ ಸದ್ಯ ಇದೊಂದು ವಿಚಾರ ಅಸ್ತ್ರವಾಗಿ ಸಿಕ್ಕಿರುವುದಂತೂ ಸತ್ಯ. ಹೀಗಾಗಿ ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಸದ್ಯ ಅತ್ಯಂತ ಪ್ರಮುಖವಾಗ್ತಾ ಇದೆ. ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಪ್ರತಿಪಕ್ಷ ನಾಯಕರಿಗೆ ಅವಮಾನ ಮಾಡಿದ ಸರ್ಕಾರಕ್ಕೆ, ಪ್ರತಿಪಕ್ಷ ನಾಯಕರ ಮೇಲೆ SIT ದೂರು ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಶಾಸಕರ ಮೇಲೆ ಗುಂಡಾಗಿರಿ ಮಾಡಿದ ಮುಖ್ಯಮಂತ್ರಿಗೆ ಶಾಸಕರಿಗೆ ರಕ್ಷಣೆ ಕೊಡ್ತಾ ಇರುವ ಗೂಂಡಾ ಸರ್ಕಾರಕ್ಕೆ, ಆಯ್ತು ಬೈಸ್ಕೊಂಡೆ ಅಲ್ಲಿ ಹಾಸನವನ್ನು ಸರ್ವಾಧಿಕಾರ ಜಿಲ್ಲೆಯನ್ನಾಗಿ ಮಾಡಿದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಕ್ಕೆ
10ವರೆಗೆ ಟೈಮ್ ಕೊಟ್ಟಿದ್ದಾರೆ ನಡೀರಿ Government, then I will come back. So what is the representation that you are giving to this? What is the representation? Come back and I will give you. ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕರಿಗೆ ಅವಮಾನ ಮಾಡಿದ ರಾಜ್ಯ ಸರ್ಕಾರಕ್ಕೆ ಸಂಧಿಸುವ ಸರ್ಕಾರಕ್ಕೆ ಸೈಡಿ ಬಂದಿರೋ ವಿಧಾನಸೌಧದಲ್ಲಿ ತಮ್ಮ ಶಾಸಕರು ಹಾಗೂ ಮುಖಂಡರೊಂದಿಗೆ ಸಭೆ ನಡೆಸಿದ ಬಳಿಕ ಯಡಿಯೂರಪ್ಪ ಇದೀಗ ಪಾದಯಾತ್ರೆ ಮೂಲಕ ರಾಜಭವನದತ್ತ ತೆರಳುತ್ತಾ ಇದ್ದಾರೆ. ತಮ್ಮ ಬೆಂಬಲಿಗರು ಶಾಸಕರು ಹಾಗೂ ಮುಖಂಡರೊಂದಿಗೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ದೂರನ್ನ ನೀಡುತ್ತಾರೆ. ಗೂಂಡಾಗಿರಿ ನಡೀತಾ ಇದೆ ಸರ್ಕಾರದ ಕಡೆಯಿಂದ, ಶಾಸಕರ ಮೇಲೇನೆ ಹಲ್ಲೆ ಆಗೋ ಮಟ್ಟಕ್ಕೆ ಹೋಗ್ತಾ ಇದೆ, ಇದು ಗೂಂಡಾ ವರ್ತನೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಹತ್ತುವರೆಗೆ ಬಿಜೆಪಿ ನಾಯಕರಿಗೆ ಗವರ್ನರ್ ಭೇಟಿಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. There is no intention for us, there is no motive for us. The only intention, if at all it is there, is to stop this, put an end to this Gunda culture. So, the Congress and JDS, the coalition government says that this opposition party is just trying to hide one case by raising this issue, which was a very small incident. I think it is their way of putting things. From day one, it has been very clear that we opposed the SIT, but we were open to any kind of inquiry, including privileges, House Committee, etc. Yesterday, the attack on our MLA Pritam Gaud's house has triggered all these things. Our request to government through governor is to put an end to this Gunda culture before it spreads all over the state. ಬಿಜೆಪಿ ನಿಯೋಗ ಈಗ ರಾಜಭವನವನ್ನು ತಲುಪಿದೆ. ಆ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿದೆ. ವಿಧಾನಸೌಧದಿಂದ ರಾಜಭವನ 4-5 ನಿಮಿಷಗಳ ವಾಕಬಲ್ ಡಿಸ್ಟೆನ್ಸ್ ಕ್ರಮಿಸಿದ್ದಾರೆ. ಈಗ ರಾಜಭವನವನ್ನು ಬಿಜೆಪಿ ನಾಯಕರ ನಿಯೋಗ ರೀಚ್ ಆಗಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ದೂರನ್ನು ಕೊಟ್ಟು ಬಿಜೆಪಿ ನಾಯಕರುಗಳು ಈಗ ಹೊರಗೆ ಬರೋರಿದ್ದಾರೆ. ಈ ವಿಚಾರವನ್ನು ದಿಲ್ಲಿ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗೋಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಗೃಹ ಇಲಾಖೆಗೂ ಕೂಡ ದೂರನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. JDS ಕಾರ್ಯಕರ್ತರುಗಳು ಸರ್ಕಾರದ ಕಡೆಯಿಂದ ಗೂಂಡಾಗಿರಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯವ್ಯಾಪಿ ಇವತ್ತು ಬಿಜೆಪಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಶಾಸಕರ ಮನೆ ಮೇಲಿನ ಕಲ್ಲು ತೂರಾಟ ಹಾಗೂ ಶಾಸಕರ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹತ್ತುವರೆಗೆ ಟೈಮ್ ಕೊಟ್ಟಿದ್ದಾರೆ.